ಫೇಕ್ ಯೂಟ್ಯೂಬರ್ಸ್ ಬರ್ತಾರೆ ಮಾಡ್ತಾರೆ ಹೋಗ್ತಾ ಇದ್ದಾರೆ, ಬಟ್ ರಿಯಾಲಿಟಿ ಯಾರು ಬಂದು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ವೀಕ್ಷಕರಿಗೆ ವ್ಯೂವರ್ಸ್ ಅಂದರೆ ವ್ಯೂಸ್ ಬರ್ಬೇಕು ಅಂದ್ಬಿಟ್ಟು ಅಷ್ಟು ಬಂತು ಇಷ್ಟು ಬಂತು ಅದು ನೋಡ್ತಾರೆ. ನಮ್ಮ ವೀಕ್ಷಕರಿಗೆ ನಾವು ಇದು ತಿಳಿಸ್ಕೊಡೋದೇನೆಂದರೆ ಬೆಳೆ ಚೆನ್ನಾಗಿ ಮಾಡ್ಬೇಕಷ್ಟೇ. ಮಾರ್ಕೆಟ್ ಪ್ರೈಸ್ ಎಲ್ಲನೂ ಅದು ಡಿಪೆಂಡ್ ಆಫ್ ವೇರಿಯೇಷನ್. ಹಬ್ಬಗಳಲ್ಲಿ ಸ್ವಲ್ಪ 100 ರೂಪಾಯಿ ಹೋಗುತ್ತೆ, ಹಬ್ಬಗಳಿದ್ದಾಗ 50-60 ಹೋಗುತ್ತೆ. ಆರ್ಗ್ಯಾನಿಕ್ ಅಂದರೆ ಏನೇನು ಹಾಕಿದ್ರು ಅದು? ಆರ್ಗ್ಯಾನಿಕ್ ಅಂದರೆ ಜಿಯಾ ಗ್ರೀನು, ನಾಟಿ ಗೊಬ್ಬರ ಮತ್ತು ஜீவாமிர்தங்கள் ಈ ಥರದ್ದು. இங்கே மார்க்கெட்டில் என்ன ரேட்டு தெரியுதோ அதோட வந்து 10 ரூபா கம்மி பண்ணி தோட்டத்தில் எடுத்துக்கிறோங்க சார். கேஷ் எல்லாம் அப்பயே எடுத்துகிட்டு அப்பயே நெட் கேஷ் அப்படியே கொடுத்துட்டு போகிறோங்க சார். உங்கள் நம்பர் சொல்லுங்கள் சார். சார் என் ನಂಬರ್ ಫೋನ್ ವಾಟರ್ ಸಲ್ಯುಬಲ್ ಫರ್ಟಿಲೈಸರ್ ಎಲ್ಲ ಕೊಟ್ಟಿದ್ರೆ ಈಕ್ವಲ್ ಆಗಿ. ಈಗ ಅದಕ್ಕೂ ಇದಕ್ಕೆ ಏನನ್ನ ಡಿಫ್ರೆನ್ಸ್ ಅಂದರೆ ನಿಮಗೆ ಇದು ಗಿಡ ಇನ್ನೇನು ಆಗೋಗ್ತೈತೆ. ಇದು ನೋಡ್ರಿ ಇವಾಗ ಬಡ್ಸ್ ಹೆಂಗಿದೆ ನೋಡ್ರಿ. ಹೌದು, ನೋಡ್ತಾ ಇದ್ದೀವಿ ಇದನ್ನು. ನಿಮಗೆ ಈಲ್ಡ್ ಜಾಸ್ತಿ ಬರ್ತೈತೆ, ಸೈಜ್ ಕಡಿಮೆ. ನಮಸ್ಕಾರ, ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ ಸೇವಂತಿ ಕೃಷಿನಲ್ಲಿ. ಈಗ ನೋಡ್ಬೋದು ನೀವು, ಸೇವಂತಿ ಕೃಷಿನಲ್ಲಿ ಸಾಮಾನ್ಯವಾಗಿ ನಮ್ಮ ಚಾನೆಲ್ನಲ್ಲಿ ಸುಮಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀವಿ. ಈಗ ಅಂದರೆ ಈ ಸೇವಂತಿ ಕೃಷಿನಲ್ಲಿ ವಿಶೇಷ ಅಂತ ಏನು ಹೇಳಬೇಕಾದ್ರೆ, ಇದನ್ನು ಅಗ್ರಿಕಲ್ಚರ್ ಮತ್ತು ಕೆಮಿಕಲ್ ಕೃಷಿನಲ್ಲಿ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತಿರುತ್ತೆ. ನಮ್ಮ ಅರುಣ್ ಕುಮಾರ್ ಅಂತ ನಮ್ಮ ಸುಮಾರು ವಿಡಿಯೋಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಅವ್ರ ತೋಟದಲ್ಲಿ ಈಗ 15 ಗುಂಟೆ ಜಮೀನಲ್ಲಿ ಅದನ್ನು ಪರೀಕ್ಷೆ ಮಾಡಬೇಕಂದ್ರೆ ಟೆಸ್ಟ್ ಮಾಡಬೇಕು ಅಂತೇಳಿ ಆರ್ಗಾನಿಕ್ ಬೇಸ್ಡ್ ಮತ್ತು ಕೆಮಿಕಲ್ ಬೇಸ್ಡಲ್ಲಿ 2 ರೀತಿಯಲ್ಲಿ ಮಾಡಿದ್ರೆ 15 ಗುಂಟೆಯಲ್ಲಿ ಪ್ರಾಯೋಗಿಕವಾಗಿ. ಅದರಲ್ಲಿ ವ್ಯತ್ಯಾಸಗಳನ್ನು ಮತ್ತು ಕೆಮಿಕಲ್ ಕೃಷಿನಲ್ಲಿ ಆರ್ಗ್ಯಾನಿಕ್ ಕೃಷಿನಲ್ಲಿ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ನೇರವಾಗಿ ಪರಿಚಯ ಮಾಡ್ಕೊಳ್ಳೋಣ ಈಗ. ಮತ್ತು ಅವ್ರ ಮುಖಾಂತರ ಮಾಹಿತಿಗಳನ್ನು ತಿಳಿಸ್ಕೊಂಡು ಇರೋ ಗಿಡಕ್ಕೆ ಏನು ಮಾಡಿದ್ರ ಮತ್ತು ಹೈಟ್ ಕಡಿಮೆ ಇರೋ ಗಿಡಕ್ಕೆ ಏನು ಕಡಿಮೆ ಮಾಡಿದ್ರು? ಇದಕ್ಕೆ ಫರ್ಟಿಲೈಸರ್ ಮಾಡಿದರೆ, ಇದಕ್ಕೆ ಆರ್ಗಾನಿಕ್ ಬೇಸಿಕ್ ಮಾಡಿದರೆ. ಮೊದಲೇನು ಮಾಡ್ಬೇಕಂದ್ರೆ ನಾಟಿ ಗೊಬ್ಬರ ಅವೆಲ್ಲ ಹಾಕಬೇಕು, ಚೆನ್ನಾಗಿ ಒಣಗಿಸ್ಬೇಕು ಭೂಮಿ. ಆರ್ಗ್ಯಾನಿಕ್ ಅಂದರೆ ಏನೇನು ಹಾಕಿದ್ರು ಅದು? ಆರ್ಗ್ಯಾನಿಕ್ ಅಂದರೆ ಜಿಯಾ ಗ್ರೀನು, ನಾಟಿ ಗೊಬ್ಬರ ಮತ್ತು ಜೀವಾಮೃತಗಳು ಈ ಥರದ್ದು. ಜೀವಾಮೃತ ಮತ್ತು ನಾಟಿ ಗೊಬ್ಬರ, ಜಿಯೋ ಗ್ರೀನ್, ಹೌದು, ಇದಕ್ಕೆ ಹಾಕಿರೋದಲ್ವಾ? ಇದಕ್ಕೆ ಏನೇನು ಮಾಡಿದ್ದೀರಾ? ಇದಕ್ಕೇನು ಮಾಡಿಲ್ಲ, ಹಂಗೆ ನಾಟಿ ಗೊಬ್ಬರ ಮಾಮೂಲಿ DAP 10-26 ಅದು ಹಾಕ್ಬಿಟ್ಟು ಬೆಡ್. ತಿಪ್ಪೆ ಗೊಬ್ಬರ ಹಾಕಿದ್ರೆ ಇದಕ್ಕೆ? ಇಲ್ಲ, ಇದಕ್ಕೆ ತಿಪ್ಪೆ ಗೊಬ್ಬರ ಹಾಕಿ ಅಂದರೆ ಟೆಸ್ಟ್ ಮಾಡ್ಬೇಕಂತ ಹಾಕಿರೋದು ಈಗ ಎಕ್ಸ್ಪೆರಿಮೆಂಟ್. ಅದಕ್ಕೆ ಇದಕ್ಕೆ ಸಾಮಾನ್ಯವಾಗಿ ಕೆಮಿಕಲ್ ಇದರಲ್ಲಿ ಅಂದರೆ ಇದಕ್ಕೆ ಡ್ರಿಪ್ ಇರಿಗೇಷನ್ ಅಲ್ಲಿ ಏನು ಡ್ರಿಪ್ ಗೊಬ್ಬರ ಏನೈತೆ ಎಲ್ಲಕ್ಕೂ ಒಂದೇ. ಬಟ್ ಆರ್ಗಾನಿಕ್ ಕೊಟ್ಟಾಗ ಈ 4 ಲೈನ್ಗೆ ತೆಗೆದಾಕ್ತೀರಿ. ಅಂದರೆ ಸಾಯಿಲ್ ಅಪ್ಲಿಕೇಶನ್ ಅಲ್ಲಿ ಮಾತ್ರ ನೀವು ಮಾಡಿರೋದಲ್ವಾ? ಇನ್ನು ಡ್ರಿಪ್ ಅಲ್ಲಿ ವಾಟರ್ ಸಲ್ಯುಬಲ್ ಫರ್ಟಿಲೈಸರ್ ಎಲ್ಲ ಕೊಟ್ಟಿದ್ರೆ ಈಕ್ವಲ್ ಆಗಿ. ಈಗ ಅದಕ್ಕೂ ಇದಕ್ಕೆ ಏನನ್ನ ಡಿಫ್ರೆನ್ಸ್ ಅಂದರೆ ನಿಮಗೆ ಇದು ಗಿಡ ಇನ್ನೇನು ಆಗೋಗ್ತೈತೆ. ಇದು ನೋಡ್ರಿ ಇವಾಗ ಬಡ್ಸ್ ಹೆಂಗಿದೆ ನೋಡ್ರಿ. ಹೌದು, ನೋಡ್ತಾ ಇದ್ದೀವಿ ಇದನ್ನು. ನಿಮಗೆ ಈಲ್ಡ್ ಜಾಸ್ತಿ ಬರ್ತೈತೆ, ಸೈಜು ಕಡಿಮೆ ಬರ್ತೈತೆ ಸರ್. ಆಮೇಲೆ ಇನ್ನೊಂದು ನಾನು ಗಮನಿಸಿದಾಗ ಇದಕ್ಕಿಂತ 15 ದಿವಸ ಮುಂಚೆ ಫ್ಲವರ್ ಬಂದ್ಬಿಟ್ಟಿತ್ತಲ್ವ ಅದು ಹಾರ್ವೆಸ್ಟ್? ಅದೇ ನಾವು ಗೊಬ್ಬರ ಎಲ್ಲ ಕೊಟ್ಟಿರ್ತೀರಲ್ಲ, ಇದು ಆರ್ಗಾನಿಕ್. ನೀವು ಆರ್ಗಾನಿಕ್ ಅಂತ ನಾಟಿ ಗೊಬ್ಬರ ಅದೆಲ್ಲ ಇದ್ದಾಗ ನಿಮ್ಗೆ ಲೇಟಾಗಿ ಬರ್ತದೆ. ಲೇಟ್ ಕೆಲಸ ಆದ್ರೆ ಲೇಟೆಸ್ಟ್ ಆಗಿರ್ತದೆ. ಆಮೇಲೆ ಕಾಯಿಲೆಗಳು ಅದರಲ್ಲಿ ಏನೋ ಸುರುಗು ರೋಗ ಥರ ಕಾಣಿಸ್ತಾ ಇದೆ ನಮಗೆ ಅಲ್ವಾ? ಇದರಲ್ಲಿ ಆ ಥರ ರೋಗ ಇಲ್ಲ. ಇವಾಗ ಎಷ್ಟು ಮಳೆ ಹೊಡೆದ್ರೇನು ನೋಡ್ಬೋದು ಇದು ಪ್ಲಾಟಲ್ಲಿ. ಇವಾಗ ನಾನು ಬರೀ 2800 ಬರ್ಡ್ಸ್ ಅಷ್ಟೇ ಮಾಡಿರೋದು. ಅಷ್ಟೇ? ಹೌದು. ಇದು ಎಷ್ಟು ಪ್ರದೇಶದಲ್ಲಿ ನಾಟಿ ಮಾಡಿದ್ರು ಇದು? ಅದೇ ಒಂದು 15 ಗುಂಟೆ. 15 ಗುಂಟೆನಲ್ಲಿ ಎಷ್ಟು ಗಿಡ ಅಂದಾಜು ಇರ್ಬೋದು ಇದು? ಅದೇ ಒಂದು 2700-800 ಇದೆ. ಅಂದರೆ ಎಲ್ಲ ಸೆಂಟೆಲೋನೇ ಅಲ್ವಾ? ಹೌದೌದು. ಸೊ ಈಗ ಹೂವುಗಳು ಚೆನ್ನಾಗಿದೆ ಅಲ್ವಾ? ಈಗ ನಿಮಗೆ ಆರ್ಗ್ಯಾನಿಕಲ್ಲಿ ಮಾಡಿರೋದ್ರಿಂದ ಕ್ವಾಲಿಟಿನೂ ಕಲರು ಚೆನ್ನಾಗಿದೆ. ಹೌದು. ಒಂದು ಹಾರ್ವೆಸ್ಟ್ಗೆ ಎಷ್ಟು kg ಸಿಗ್ತಾ ಇದೆ ಸರ್ ಈಗ ಅಂದಾಜು? ಅಂದರೆ 400-450. ಒಂದು ಹಾರ್ವೆಸ್ಟ್ಗೆ 400 kg ಸಿಗ್ತಾ ಇದೆ. ಅಂದರೆ ಇದು ಪರವಾಗಿಲ್ಲ ಅಲ್ವಾ ಹೋಲಿಸ್ಕೊಂಡ್ರೆ ಮಾಮೂಲಿ ಕೆಮಿಕಲ್ ಕೃಷಿ? ಹೌದೌದು, ಮಾಡಬೇಕಷ್ಟೆ. ಹಾಂ, ಅಂದರೆ ಈಗ ಬೆಲೆಗಳೆಲ್ಲ ಸಾಮಾನ್ಯವಾಗಿ ರೈತರಿಗೆ ಬಿಟ್ಟಿದ್ದದು. ಇವಾಗ ನೀವು ಬೆಲೆಗಳೆಲ್ಲ ಅಷ್ಟು ಮಾಡಿಬಿಟ್ರೆ ಇಷ್ಟು ಮಾಡಿಬಿಟ್ರೆ ಅಂತಲೂ ನಾವು ಕೇಳೋದಿಲ್ಲ, ಯಾಕಂದ್ರೆ ಅದು ಅವಶ್ಯಕತೆ ಇಲ್ಲ ನಮ್ಮ ರೈತರಿಗೆ. ಬೆಲೆ ಏನಂದರೆ ಮಾರ್ಕೆಟಲ್ಲಿ 300 ರೂಪಾಯಿ ಇರ್ತೈತೆ, ಇಲ್ಲಿ ನಮ್ಗೆ 100 ರೂಪಾಯಿ ಹೋಗೋದು, 150 ಆ ಥರದ್ದು ಅಲ್ಲ. ಈಗ ಮುಂಚೆ ಈಗ ಕೆಲವು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಅಷ್ಟು ಲಕ್ಷ ಮಾಡ್ರು ಇಷ್ಟು ಲಕ್ಷ ಮಾಡಿಬಿಟ್ರು ಕೃಷಿನಲ್ಲಿ ಅಂತಾರೆ. ನಾವು ಅದನ್ನು ಹೇಳೋದಿಲ್ಲ. ನಮ್ಗೆ ಏನು ಬೇಕು ಇನ್ಫಾರ್ಮೇಷನ್, ಬೆಳೆ ಚೆನ್ನಾಗಿ ಮಾಡೋದಕ್ಕೆ ಎಷ್ಟು ಇಳುವರಿ ಬರುತ್ತೆ ಅಷ್ಟು ಮಾತ್ರ ಕೇಳ್ತೀವಿ. ಅದೆಲ್ಲ ಫೇಕ್ ಯೂಟ್ಯೂಬರ್ಸ್ ಬರ್ತಾರೆ ಮಾಡ್ತಾರೆ ಹೋಗ್ತಾ ಇದ್ದಾರೆ, ಬಟ್ ರಿಯಾಲಿಟಿ ಯಾರು ಬಂದು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ವೀಕ್ಷಕರಿಗೆ ವ್ಯೂವರ್ಸ್ ಅಂದರೆ ವ್ಯೂಸ್ ಬರ್ಬೇಕು ಅಂದ್ಬಿಟ್ಟು ಅಷ್ಟು ಬಂತು ಇಷ್ಟು ಬಂತು ಅದು ನೋಡ್ತಾರೆ. ನಮ್ಮ ವೀಕ್ಷಕರಿಗೆ ನಾವು ಇದು ತಿಳಿಸ್ಕೊಡೋದೇನೆಂದರೆ ಬೆಳೆ ಚೆನ್ನಾಗಿ ಮಾಡ್ಬೇಕಷ್ಟೇ. ಮಾರ್ಕೆಟ್ ಪ್ರೈಸ್ ಎಲ್ಲನೂ ಅದು ಡಿಪೆಂಡ್ ಆಫ್ ವೇರಿಯೇಷನ್. ಹಬ್ಬಗಳಲ್ಲಿ ಸ್ವಲ್ಪ 100 ರೂಪಾಯಿ ಹೋಗುತ್ತೆ, ಹಬ್ಬಗಳಿದ್ದಾಗ 50-60 ಹೋಗುತ್ತೆ, ಅದು ಕಾಮನ್ನು ಅಲ್ವಾ? ಈಗ ನಿಮಗೆ ಇಳುವರಿ ಪರವಾಗಿಲ್ಲ ಅನ್ಸುತ್ತೆ? ಇಳುವರಿ ಎಲ್ಲ ನೀವು ನೋಡ್ತಾ ಇದ್ದೀರಾ, ಇಳುವರಿ ಚೆನ್ನಾಗೈತೆ. ಎಷ್ಟು ಹಾರ್ವೆಸ್ಟ್ ಆಗಿದೆ ಸರ್ ಇಷ್ಟೊತ್ತಿಗೆ ನಿಮಗೆ ಇದಿಗೆ? ಸರ್ 2.5 ಮಂತಿಂದ ಕೊಯ್ತಾನೆ ಇದೆ. ಎಷ್ಟು ಇಳುವರಿ ಆಗಿದೆ? ಅದು ಎಷ್ಟು ಕೊಯ್ದಿದ್ದೀರಾ? ಒಂದು 2 ಟನ್ ಬಂದೈತೆ.
ಹಾಂ ಅಂದರೆ 2 ವೀಕ್ಲಿ ಒನ್ ಟೈಮ್ 4-5 ಡೇಸ್ಗೆ ಒಂದು ಸಾರಿ ಅಂದರೆ ನಿಮಗೆ ಆಲ್ಮೋಸ್ಟ್ 10 ಡೇಸ್ಗೆ ಹಾಂ 2 ಹಾರ್ವೆಸ್ಟ್ ಬೇಕಾಗಿ 8-9 ಕೊಯ್ಲು ಬಂದೈತೆ. ಅಂದರೆ ನಿಮ್ಗೆ ಇನ್ನೂ ಒಂದು ತಿಂಗಳ ಕಾಲ ಇಟ್ಕೋಬೋದಲ್ಲ ಸರ್? ಒಂದು ತಿಂಗಳು ಇರ್ತೈತೆ, ದಸರಾವರೆಗೂ ಹೆಚ್ಚು ಕಡಿಮೆ ಇಟ್ಕೋಬೋದು. ಹೌದು. ಒಳ್ಳೆ ಸರ್. ಔಷಧಿಗಳೆಲ್ಲನೂ ನೀವು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಕೊಡ್ತೀರ? ವೀಕ್ಲಿ ಒನ್ ಟೈಮ್. ವೀಕ್ಲಿ ಒನ್ ಟೈಮ್. ಅಂದರೆ ಜಾಸ್ತಿ ಪ್ರಾಬ್ಲಮ್ ಏನು ಬರುತ್ತೆ ಇದಕ್ಕೆ? ಅದೇ ಟ್ರಿಪ್ಸು ಮೈಟ್ಸು. ಹಾಂ, ವೈಟ್ ಪ್ಲೇಸನ್ನು ಸ್ವಲ್ಪ ಕಾಣಿಸುತ್ತೆ. ವೈಟ್ ಪ್ಲೇಸೇ ಜಾಸ್ತಿ ಸರ್ ಇದರಲ್ಲಿ ಮೇಜರ್ ಪ್ರಾಬ್ಲಮ್. ಮೇಜರ್ ಅಂದರೆ ಅದೇ ತಿನ್ಬಿಡೋದು. ಇದನ್ನೆಲ್ಲ ನೋಡ್ರಿ, ಇದನ್ನು ಬ್ಲ್ಯಾಕ್ ಮಾಡೋದು ಅಂದರೆ ಅದೊಂದೇ. ಹಾಂ, ಹೂವನ್ನ ಬ್ಲ್ಯಾಕ್ ಕಲರ್. ಹೌದು, ಇದಿದ್ರೆ ಮಾರ್ಕೆಟು ಕಡಿಮೆ, ರೇಟು ಕಡಿಮೆ. ಅಂದರೆ ಹಿಂದ್ಗಡೆ ಬಡ್ಸಲ್ಲಿ ಹಿಂದ್ಗಡೆ ಬ್ಲ್ಯಾಕ್ ಕಲರ್ ಇರಬಾರ್ದು. ಹೌದು. ಹಾಂ, ಅದಿಲ್ಲ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ. ನಿಮ್ಮದ್ರಲ್ಲಿ ಆ ತೊಂದರೆ ಏನೋ ಸರ್? ಟ್ರಿಪ್ಸ್ ತೊಂದರೆ ಏನಿದೆ? ಅಲ್ಲ, ಮೊದಲೆಲ್ಲ ಇರಲಿಲ್ಲ, ಈಗ ಸ್ವಲ್ಪ ಮಳೆ ವೇರಿಯೇಷನ್ ಆಗ್ತಿದೆ. ಟೆಂಪ್ರೇಚರ್ ಜಾಸ್ತಿ ಇದ್ದರೆ ವೈಟ್ ಪ್ಲೇಸ್ ಜಾಸ್ತಿ ಇರ್ತದೆ. ಹೌದು, ಮಳೆಗಾಲ ಅಂದರೆ ಮಳೆನಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಮಳೆನಲ್ಲಿ ವೈಟ್ ಪ್ಲೇಸ್ ಇರಲ್ಲ ಅಷ್ಟು ನಿಮ್ಗೆ ಕಾಣಿಸುತ್ತೆ. ವೈಟ್ ಪ್ಲೇಸ್ ಎಲ್ಲ ಮತ್ತು ಕ್ರಾಪ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಸರ್ ಮಳೆಗಾಲದಲ್ಲಿ. ಈ ಸಲ ಮಳೆಗಳೂ ಕಡಿಮೆ ಅಲ್ಲ ಸರ್ ಇದಕ್ಕೆ? ಮಳೆ ಕಡಿಮೆ ಅದರಿಂದ ಐತೇನೋ. ಹಾಂ, ಅಂದರೆ ನಮ್ಮ ಕಡೆ ಬೀಳ್ತಾನೆ ಐತೆ, ವಾರಕ್ಕೆ 1-2 ಸಾರಿ ಮಳೆ ಬೀಳ್ತಾನೆ ಐತೆ ರೈತರು. ಸರ್ ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಈ ಸಲ ಬೆಲೆಗಳು ಪರವಾಗಿಲ್ಲ ಅನ್ಸುತ್ತೆ ಸರ್? 10% ಜಾಸ್ತಿ. ಲಾಸ್ಟ್ ಇಯರ್ ಎಲ್ಲ ನಿಮಗೆ 10 ರೂಪಾಯಿ ಕೊಟ್ಟಿದ್ದಾರೆ, 30 ರೂಪೀಸ್ ಕೊಟ್ಟವ್ರೆ. ಈ ಸರಿ ಏನೋ ಆವ್ರೇಜ್ 150, ಟಾಪ್ ಅಂದ್ರೆ 150 ಐತೆ. ಅಂದರೆ 100 ರೂಪಾಯಿ ಒಳಗಡೆ ಏನಾದರೂ ಬಂದಿತ್ತ ನಿಮಗೆ ರೇಟ್ಗಳು? ಬಂದೈತೆ. 60 ರೂಪಾಯಿ 70 ರೂಪಾಯಿ. ಯಾಕಂದರೆ ಇವಾಗ ಲೇಬರ್ ಕಾಸ್ಟು ಮತ್ತು ಲೇಬರ್ ಕಾಸ್ಟೇ ಜಾಸ್ತಿ. ಹೌದು, ಲೇಬರ್ ಸಿಗೋದು ಈಗ. ಲೇಬರು ಸಿಗಲ್ಲ, ಕಾಸ್ಟು ಜಾಸ್ತಿ. ಹಾಂ, ಸರಿ ಸರಿ. ನಮ್ಮ ಇದೇ ಥರ ನಿಮ್ಮ ಪ್ರಯೋಗಗಳನ್ನು ನಮ್ಮ ವೀಕ್ಷಕರ ಜೊತೆ ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತಾ ಇರಿ. ಇದೇ ರೀತಿ ಕೃಷಿಯಲ್ಲಿ ನಿಮ್ಗೆ ಯಶಸ್ಸು ಸಿಗಲಿ ಅಂತ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀರಿ. ಹೌದು, ನಿಮ್ಮ ಹೊಸ ಪ್ರಯೋಗಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ ಅಂತಲೇ ನಿಮ್ಮ ತೋಟದಲ್ಲಿ ಕಾಯ್ತಾ ಇರ್ತೀವಿ ನಾವು, ನೀವು ಏನೇನು ಪ್ರಯೋಗಗಳು ಮಾಡ್ತೀರಾ ಅಂತ. ಯಾಕೆಂದರೆ ಅದಕ್ಕೆ ಆದಷ್ಟು ಎಲ್ರಿಗೂ ಹೇಳ್ಕೊಡೋದು ಆರ್ಗ್ಯಾನಿಕಲ್ ಹೋಗ್ರಿ. ಆರ್ಗ್ಯಾನಿಕ್ ಕೃಷಿ ಬಗ್ಗೆ, ಕೆಮಿಕಲ್ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇನು ಹೇಳ್ತೀರಾ ನಮ್ಮ ವೀಕ್ಷಕರಿಗೋಸ್ಕರ? ಕೆಮಿಕಲ್ ಅಂದರೆ ನಿಮಗೆ ಆನ್ ದ ಸ್ಪಾಟ್, ಅಂದರೆ ಅವತ್ತು ರೆಡಿ ಮಾಡಿ ಅವತ್ತೇ ಮಾಡೋದು. ಆರ್ಗ್ಯಾನಿಕ್ ಆದರೆ ಲೇಟಾಗಿ ಅಂದರೆ ನಮಗೂ ಕಷ್ಟ ಆಗ್ತೈತೆ ಮಾಡೋದನ್ನು. ಅಂದರೆ ಪೇಷನ್ಸ್ ಬೇಕಷ್ಟೆ. ತಾಳ್ಮೆ ಇದ್ದರೆ ಫಲಿತಾಂಶ ಸಿಗುತ್ತೆ ನಿಮ್ಮ ಅಭಿಪ್ರಾಯ? ಮಾಡ್ಬೋದು ಅಂತ? ಹೌದು, ಮಾಡ್ಬೋದು. ಸರಿ ಸರ್, ಇದೇ ರೀತಿ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಯಾಕೆಂದರೆ ನಿಮ್ಮ ಬಗ್ಗೆ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋ ಹಂಗೆ ಇಲ್ಲ. ಅರುಣ್ ಕುಮಾರ್ ಅಂದರೆ ಎಲ್ರಿಗೂ ಸುಮಾರು ಜನ ಗೊತ್ತಿರುತ್ತೆ. ಅವ್ರಿಗೆ ಇದು ಮತ್ತೊಂದು ಅದ್ಭುತವಾದ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಮಾಹಿತಿ ತಿಳಿಸ್ಕೊಡ್ತಿಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮ್ಮ ರೈತರಿಗೆ ಎಲ್ಲಾದ್ರೂ ಹೂಗಳು ಇದ್ದರೆ ಅದು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇವ್ರ ನಂಬರ್ಗೆ ಕಾಲ್ ಮಾಡ್ಬೋದು. ಸರ್ சொல்லுங்க சார் உங்கள் பேர்? சார் எங்கள் பேர் கோவிந்தராஜ். நாங்கள் ராயகோட்டிலேருந்து வரோங்க. இங்கே மார்க்கெட்டில் என்ன ரேட்டு தெரியுதோ அதோட வந்து 10 ரூபா கம்மி பண்ணி தோட்டத்தில் எடுத்துக்கிறோங்க. சார் கேஷ் எல்லாம் அப்பயே எடுத்துகிட்டு அப்பயே நெட் கேஷ் அப்பயே கொடுத்துட்டு போகிறோங்க. சார் உங்கள் நம்பர் சொல்லுங்கள் சார். சார் என் ஃபோன் நம்பர் வந்து 9688474778. ನೋಡಲು ನಮ್ಮ ವೀಕ್ಷಕರು ಇವರಿಗೆ ಕರೆ ಮಾಡೋದು ಮುಖಾಂತರ ನಿಮ್ಮ ತೋಟದಲ್ಲಿ ಎಲ್ಲಾದರೂ ಹೂಗಳಿದ್ದರೆ ಇವ್ರನ್ನ ಸಂಪರ್ಕ ಮಾಡ್ಬೋದು. ಧನ್ಯವಾದ. ನೋಡೋಣ ನಮ್ಮ ವೀಕ್ಷಕರಿಗೋಸ್ಕರ ಈಗ ಕೆಮಿಕಲ್ ಕೃಷಿ ಮತ್ತು ಆರ್ಗ್ಯಾನಿಕ್ ಕೃಷಿನಲ್ಲಿ ವ್ಯತ್ಯಾಸಗಳನ್ನು ನೇರವಾಗಿ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿ ಯಶಸ್ವಿ ಅಂದರೆ ಕೆಮಿಕಲ್ ಕೃಷಿನ ವಿತೌಟ್ ಕೆಮಿಕಲ್ ಕೃಷಿನೂ ಮಾಡ್ಬೋದು, ಮತ್ತು ಎರಡು ಸೇರಿ ಇದರಲ್ಲಿ ಮಿಶ್ರಣವಾಗಿ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾತಾಡೋಣ. ಹಾಗೆ ನಿಮ್ಮ ಭೇಟಿ ಮುಂದಿನ